ಆದರೆ ಎಲ್ಲೋ ಒಂದು ಕಡೆ ಈ ಪತ್ರಿಕಾಗೋಷ್ಠಿಗೆ ಮುಂಚೆ, ಅಂದರೆ ಸಂದೀಪ್ ರೆಡ್ಡಿ ಅವರ ಪತ್ರಿಕಾಗೋಷ್ಠಿಗೆ ಮುಂಚೆ ಸಂದೀಪ್ ರೆಡ್ಡಿ ಅವರ ಬಗ್ಗೆ ಒಂದು ಗೌರವ ಇತ್ತು, ಒಬ್ಬ ಒಳ್ಳೆ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಗೌರವ ಇತ್ತು. ಬಹುಶಃ ಈ ಪತ್ರಿಕಾಗೋಷ್ಠಿ ಆದಮೇಲೆ ಆ ಗೌರವವನ್ನು ಅವರು ಕಳ್ಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂದರೆ ಸಾರ್ವಜನಿಕ ಬದುಕಿನಲ್ಲಿ ನೀವು ಆರೋಪ ಮಾಡಿ, ಅದಕ್ಕೆ ಟೀಕೆ ಮಾಡಿ, ಉತ್ತರ ಕೇಳಿ, ಅದೆಲ್ಲ ಸರಿ ಇದೆ. ಆದರೆ ಏಕವಚನದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂಬೋಧಿಸ್ತಕ್ಕಂಥ ರೀತಿ ನಿಮ್ಮ ಒಂದು ಗುಣವನ್ನು ತೋರಿಸ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅದು ಮಾಡಿದಂತಹ ಮೊದಲನೇ ದೊಡ್ಡ ತಪ್ಪು ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕೋವಿಡ್ನ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಮಂತ್ರಿಗಳು PPE ಕಿಟ್ ಹಾಕಿಕೊಂಡು ರೋಗಿಗಳಿಗೆ ಹೋಗಿ ವಿಚಾರ ಮಾಡಿರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ಸುಧಾಕರ್ ಅವರು ಮಾತ್ರ. ಇವತ್ತು ನಾನಾ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಇಡೀ ದೇಶದಲ್ಲಿ ಕೋವಿಡನ್ನು ನಿಯಂತ್ರಿಸುವಲ್ಲಿ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಂತ ಅಂದಿನ ಭಾರತ ಸರ್ಕಾರದವರು ಕರ್ನಾಟಕ ಸರ್ಕಾರದ ಪರವಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ಸತ್ಕಾರವನ್ನು ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಸಹ ನೋಡಿದ್ದೀವಿ. ಆರೋಪ ಸಾಮಾನ್ಯವಾಗಿ ಪ್ರತಿಪಕ್ಷದವ್ರು ಮಾಡ್ತಾರೆ, ಪ್ರತಿಪಕ್ಷದವ್ರು ಆರೋಪ ಮಾಡಲಿಕ್ಕೆ ಇರೋದು. ಅವರು ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದ್ದಾರೆ, ಮಾಡಲಿ ತೊಂದರೆ ಇಲ್ಲ. ಅದಕ್ಕೆ ಒಂದು ಕಮಿಟಿ ಸಾನೂನು ರಚನೆ ಆಗಿದೆ, ಅದು ತನಿಖೆ ಸಾನೂನು ಆಗ್ತಾ ಇದೆ. ಆದರೆ ಅದನ್ನು ನೀವು ಇವತ್ತು ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ನಿನ್ನೆವರೆಗೂ 2 ದಿನ ಮುಂಚೆ ಮಾಧ್ಯಮದವರೇ ಅವರನ್ನು, ಸಂದೀಪ್ ರೆಡ್ಡಿ ಅವರನ್ನು, ಸರ್ PLD ಬ್ಯಾಂಕ್ ಚುನಾವಣೆ ಬಗ್ಗೆ ನಿಮ್ಮ ಮಾತು ಹೇಳಿ ಅಂತ ಕೇಳಿದಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಸುಧಾಕರ್ ಅವರು ಹೇಳಿದಂತೆ ನಾವು ನಡ್ಕೊಂಡು ಹೋಗ್ತೀವಿ, ಅವರ ಮಾರ್ಗದರ್ಶನದಲ್ಲಿ ಚುನಾವಣೆ ಮಾಡ್ತೀವಿ ಅಂತೆಲ್ಲ ಮೆಚ್ಚುಗೆಯ ಮಾತುಗಳನ್ನು ಮಾಡಿ ಇವತ್ತು ಕೇವಲ ಒಂದು ಅಧ್ಯಕ್ಷಗಿರಿಗೆ ತಡೆಯಾಗಿದೆ ಅನ್ನೋಷ್ಟೊತ್ತಿಗೆ ನಿಮ್ಮ ಭಾಷೆಯಲ್ಲಿ ಅಷ್ಟು ವ್ಯತ್ಯಾಸ ಆಗ್ತದೆ ಅಂತಂದರೆ ನಿಮ್ಮ ವೈಯಕ್ತಿಕ ಒಂದು ರೀತಿಯ ಗುಣವನ್ನು ನೀವೇ ಹೇಗೆ ಸಮರ್ಥಿಸ್ಕೋತೀರಿ ಅನ್ನೋದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು ಡಾಕ್ಟರ್ ಸುಧಾಕರ್ ಅವರು ಬಗ್ಗೆ ತಾವು ಹೇಳಿದ್ದೀರಿ, ನಿಜವಾಗ್ಲೂ ಸಹ ಸುಧಾಕರ್ ಅವರೇ ಇಲ್ಲದೆ ಹೋಗಿದ್ದಿದ್ರೆ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ಸ್ಥಿತಿನಲ್ಲಿತ್ತು ತಾವೇ ಮಾತಾಡಿದ್ರಿ. ಇವತ್ತು ತಾವು ತಮ್ಮ ಒಂದು ಪತ್ರಿಕಾಗೋಷ್ಠಿನಲ್ಲಿ ಮಾತನಾಡ್ತಾ 2018ರಲ್ಲಿ ನಾನು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಕೆಲಸ ಮಾಡಿದ್ದೀನಿ ಅಂತ ತಾವು ಹೇಳ್ತೀವಿ. ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಂಥ ಮತ ಎಷ್ಟು ಸ್ವಾಮಿ? 5,000, 4,800 ಪ್ರಿಸೈಸ್. ಸೊ ಅಲ್ಲಿಂದ ಇವತ್ತು ಈ ಹಂತಕ್ಕೆ ಅಂದರೆ 95,000 ಮತಗಳು, 90,000 ಮತಗಳು ಬರಬೇಕು ಅಂತಂದ್ರೆ ಮೋದಿಯವರು ಒಬ್ಬರೇ ಕಾರಣ ಆಗ್ಲಿಕ್ಕೆ ಸಾಧ್ಯ ಆಗ್ತದ? ಮೋದಿಯವ್ರ ಕಾರಣ ಇದೆ, ಇಲ್ಲ ಅಂತ ನಾವು ಯಾರು ಅಲ್ಲಗಳಿತಾ ಇಲ್ಲ. ಆದರೆ ಅದರ ಜೊತೆಗೆ ಸುಧಾಕರ್ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರು ಕೆಲಸ ಮಾಡಿದಂತಹ ರೀತಿ, ಈ ಕ್ಷೇತ್ರಕ್ಕೆ ಅವರ ಕೊಡುಗೆಗಳು, ಇದೆಲ್ಲವನ್ನು ಗಮನಿಸೇ ತಾನೇ ಮತದಾರ ಮತ ಹಾಕೋದು. 2023ರಲ್ಲಿ ನಮಗೆ ಸೋಲಾಗಿದೆ, ನಾವು ಒಪ್ಕೋತೀವಿ. ಇವತ್ತು ನಾನು ಹೇಳ್ತೀನಿ, ನಮಗೆ ಸೋಲಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅತಿಯಾದ ವಿಶ್ವಾಸದಿಂದ ಮಾತ್ರನೇ ವಿನಃ ನಮ್ಮಲ್ಲಿ ಯಾವುದೇ ಲೋಪದೋಷ ಇರಲಿಲ್ಲ. ಎಲ್ಲೋ ಒಂದು ಕಡೆ ಅತಿಯಾದ ವಿಶ್ವಾಸದಿಂದ ಸೋಲಾಯ್ತೇ ವಿನಃ ಅದು ಬೇರೆ ಯಾವ ರೀತಿಯಲ್ಲೂ ಸಹ ಇಲ್ಲಿ ಯಾವುದೇ ರೀತಿಯಾದಂಥ ಲೋಪ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಷ್ಟು ಮಾತ್ರಕ್ಕೇನೆ ಅದು ಒಂದು ಚುನಾವಣೆಗೇನೆ ನೀವು ವ್ಯಕ್ತಿನ ಅಳಿಯೋದು ಮತ್ತು ಅವರನ್ನು ಟೀಕೆ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಂದೀಪ್ ರೆಡ್ಡಿ ಅವರೇ, ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ನಿಜವಾಗೂ ನಮಗಂತೂ ಸರಿಯಿಲ್ಲ. ಟೀಕೆ ಮಾಡಿ ಪ್ರಜಾಪ್ರಭುತ್ವ ಯಾವ ರೀತಿ ಮಾತಾಡಬೇಕಂತಕ್ಕಂಥದ್ದು ಮೊದಲು ನೀನು ಕಲಿಬೇಕಾಗುತ್ತೆ. ಇವತ್ತು ಯಾವತ್ತು ನೀನು BJP ಕಾರ್ಯಕ್ರಮಕ್ಕೆ ಬಂದಿದ್ದೀಯಾ, ಯಾವತ್ತು ಫಂಕ್ಷನ್ ಮಾಡಿದ್ದೀಯಾ, ಯಾವ ಬೂತ್ ಕಮಿಟಿ ಮಾಡಿದ್ದೀರಿ ಹೇಳ್ರಿ. ಇವತ್ತು ಸುಮಾರು ಚುನಾವಣೆಗಳಾಯಿತು. ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ BJP ಬಾವುಟ ಇದುವರೆಗೂ ಆರ್ಸೋಕ್ಕಾಗಿಲ್ಲ. 18ರಲ್ಲಿ ರಾಜೀನಾಮೆ ಕೊಟ್ಟು 19ರಲ್ಲಿ ಇಲ್ಲಿ 10,000 BJP ಮತ ಆಯಿತು. 10ರಿಂದ 85-90,000 ಮತ ಬಂದಿರೋದು ಯಾರಿಂದ ಬಂತು? ಅವ್ರು ಗೆದ್ದ ಮೇಲೆ ಇವತ್ತು ನೀವು ನೋಡ್ಬೋದು ಪ್ರತಿಯೊಂದು ಚುನಾವಣೆಯನ್ನು ಕಾರ್ಯಕರ್ತರ ಚುನಾವಣೆ, ನನ್ನ ಚುನಾವಣೆ ಅಂತ ಇವತ್ತು ನಮ್ಮ ನಾಯಕರು ಕೆಲಸ ಮಾಡ್ತಾಯಿದ್ರು. ಇವತ್ತು PLD ಬ್ಯಾಂಕ್ ಚುನಾವಣೆ ಆಗ್ತಾಯಿದೆ.
ಸುಮಾರು 4-5 ಮೀಟಿಂಗ್ ಮಾಡಿದ್ದಾರೆ. 2 ದಿನಕ್ಕೆ ಮೊದಲು ದಿನ ಪೂರ್ತಿ ಇದ್ದು ಪ್ರತಿಯೊಬ್ಬರಿಗೂ ಫೋನ್ ಮಾತಾಡಿ ಮೀಟಿಂಗ್ ಮಾಡಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡ್ತಾ ಇದ್ದಾರೆ. ನೀನೆಲ್ಲೋ ಇದ್ದು ನೀನು ಯಾರನ್ನೋ 2-3 ಹಿಡ್ಕೊಂಡು ನೀನು ಜಿಲ್ಲಾ ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡು ಬಂದರೆ ನೋವಾಗೋದಿಲ್ವ? ನಿನ್ನೇನು ಆ ಜಿಲ್ಲಾ ಅಧ್ಯಕ್ಷನಾಗಿ ನಾವು ಮುಂದುವರಿಯೋದು ಬಿಡಬೇಕಾ? ಹೇಳ್ರಿ. ಸುಮ್ಮನೆ ಪ್ರೆಸ್ ಮುಂದೆ ವಿಡಿಯೋ ಮುಂದೆ ನಾನು ಒಬ್ಬ ದೊಡ್ಡ ನಾಯಕನನ್ನು ತೋರಿಸ್ಕೊಬೇಡ. ನಾವು ಮಾಡೋ ಕೆಲಸದಾಗ ಜನ ಗುರುತಿಸ್ತಾರೆ. ನಾವು ಗುರ್ಸ್ಕೊಳೋದಾಗ ನಾನು ನಾಯಕ ಅಂತ ಜನ ಹೇಳಬೇಕು ನಾಯಕ ಅಂತ. ಆ ಒಂದು ರೀತಿಯಾಗಿ ನೀನು ವರ್ತನೆ ಮಾಡಬೇಕು. ನಮ್ಮ ನಾಯಕರು ನೀನು ಮಾತಾಡಿರ್ತಕ್ಕಂಥ ಏಕವಚನದಾಗೆ ಮಾತಾಡಬಾರ್ದು. ಅವ್ರ ಗೌರವವನ್ನು ಕೊಟ್ಟು ಮಾತಾಡಬೇಕು. ಇವತ್ತು ಅಷ್ಟೇ ಹೇಳ್ತೀಯಾಗ ನಿನ್ನೆವರೆಗೂ ಅಣ್ಣ ನಮ್ಮ ಅಣ್ಣ ಅಂತ ಏನೋ ಜಿಲ್ಲಾ ಅಧ್ಯಕ್ಷನಾದ್ಮೇಲೆ 2 ದಿನ ಮನೆ ಹತ್ರಕ್ಕೆ ಹೋಗಿ ಕಾತ್ಕೊಂಡು ಬಂದೆ. ಆವಾಗ ಭ್ರಷ್ಟಾಚಾರ ಇದೆಲ್ಲ ನಿನ್ಗೆ ಗೊತ್ತಿರಲಿಲ್ಲ. ನಿನ್ಗೆ ಅಧಿಕಾರ ಕೊಟ್ಟರೆ ಹೋಗೋರು. ನಿನ್ಗೆ ಅಧಿಕಾರ ಕೊಡೋದು ಅಂದ್ರೆ ಏನು ಬೇಕಾದರೂ ಮಾತಾಡ್ಬೋದು. ಆದ್ದರಿಂದ ಸಂದೀಪ್ ರೆಡ್ಡಿ ಅವರೇ, ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಮಾತು ಬರ್ತೈತಂತೆ ನೀವು ಈ ರೀತಿ ಮಾತಾಡಿದ್ರೆ ನಿಜವಾಗೂ ಸರಿ ಇಲ್ಲ. ನೀನು ಇನ್ನೂ ಬೆಳೀತಕ್ಕಂಥ ಹುಡುಗ, ಇನ್ನೊಂದು ಏನು ಇದ್ದೀರನೇ ಇಷ್ಟು ಮಾತಾಡಿದ್ರೆ ಅದು ಲೆಕ್ಕಾಚಾರನೂ ಆಗ. ಅವರು 3 ಸಾರಿ MLA ಆಗಿದ್ದಾರೆ, ಸಚಿವರಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಕೆಲಸ ನೀವು ನೋಡ್ಬೋದು. ಬೇಸಿಗೆ ಇವತ್ತು ಫೆಬ್ರವರಿ, ಇವತ್ತೆಲ್ಲ ಕೆರೆಗಳು ತುಂಬಿಸಿದ್ದಾರೆ. ಅವ್ರದ್ದೇ ಆದಂಥ ಅನೇಕ ಕಾರ್ಯಕ್ರಮಗಳನ್ನು ತಂದು ಸಾಕ್ಷಿ ಗುಡ್ಡ, ಇವತ್ತು ಮೆಡಿಕಲ್ ಕಾಲೇಜು, ನೀರು ತಂದಿರೋದು, ಇವತ್ತು ರಂಗಮಂದಿರ. ನೀವು ಯಾವ ಊರಿಗಾದರೂ ಹೋಗಿ ಉತ್ತಮವಾದಂಥ ರಸ್ತೆ ಇದೆಯೋ, ಏನು ರಾಜಕಾರಣ ಏನಾದರೂ ಕೊಡುಗೆ ಕೊಡಬೇಕು ಅಂದ್ಕೊಂಡು ಬಂದಿರತಕ್ಕಂಥವರೇ ಹೊರತು ನಿಂತರ ತೋರಿಸ್ಕೊಳೋದಕ್ಕೆ ಅವ್ರು ರಾಜಕಾರಣ